ನಮಸ್ಕಾರ, ಭೀಮಾ ಟಿವಿಗೆ ಸ್ವಾಗತ. ಇದು ಜನಪರ ಧ್ವನಿ. ರಂದು ಶಿರೂರಿನಲ್ಲಿ ನಡೆದ ಗುಡ್ಡ ಕುಸಿತ ಪ್ರಕರಣ. ಗಂಗೆಕೊಳದ ಸಮುದ್ರ ತೀರದಲ್ಲಿ ಬಾಲಕಿಯ ಶವ ಪತ್ತೆ. ಗುಡ್ಡ ಕುಸಿತ ಸ್ಥಳದಲ್ಲಿಯೇ ಲಾರಿ ಸಿಲುಕಿರುವ ಶಂಕೆ. ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ಮದುವೆ. ಜುಲೈ 12ರಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವ ಜೋಡಿ. ಜವಾನ್ ನಿರ್ದೇಶಕನಿಂದ ಸಿನಿಮಾಕ್ಕೆ ಆಕ್ಷನ್ ಕಟ್. ಮಹಾರಾಷ್ಟ್ರ ಮತ್ತು ಛತ್ತೀಸ್ಗಢ ಗಡಿಯಲ್ಲಿ ಕಾಳಗ. 2 ಭದ್ರತಾ ಸಿಬ್ಬಂದಿಗೆ ಗಾಯ, ಆಸ್ಪತ್ರೆಗೆ ದಾಖಲು. ನಕ್ಸಲ್ ಕಮಾಂಡರ್ ಡಿವಿಸಿಎಂ ಲಕ್ಷ್ಮಣ್ ಅತ್ರಂ ಎನ್ಕೌಂಟರ್. ಶಿರೂರು ಬಳಿಕ NH 75ರಲ್ಲಿ ನಡೆದ ದುರ್ಘಟನೆ. ಏಕಾಏಕಿ ಕುಸಿದ ಮಣ್ಣುಗುಡ್ಡ. ಘಾಟ್ ರಸ್ತೆಯಲ್ಲಿ ಸಂಚರಿಸುವಾಗ ಎಚ್ಚರ. ಕಾರ್ತಿ ನಟನೆಯ ಸರ್ದಾರ್ 2 ಸಿನಿಮಾ ಚಿತ್ರೀಕರಣ ಪ್ರಾರಂಭವಾದ 2 ದಿನಗಳ ನಂತರ ಅವಘಡ. PS ಮಿತ್ರ ನಿರ್ದೇಶನದ ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ಖಾಸಗಿ ಕಂಪನಿಯಲ್ಲಿ ಕನ್ನಡಿಗರಿಗೆ 75% ಮೀಸಲಾತಿ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಗೊಂದಲ. ಮೊದಲ ನಿರ್ಧಾರ, ಆಮೇಲೆ ತಡೆ, ಮತ್ತೆ ಸಿದ್ಧತೆಯ ಟ್ವೀಟ್. ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರಿಗೆ 90 ದಿನ ಕಾಲಾವಕಾಶ. ಚಾರ್ಜ್ ಶೀಟ್ ಸಲ್ಲಿಕೆಗಾಗಿ ಕಾಯುತ್ತಿರುವ ದರ್ಶನ್ ವಕೀಲ. 14 ದಿನಗಳ ನ್ಯಾಯಾಂಗ ಬಂಧನದಿಂದ ಅವಧಿ ಪೂರ್ಣ. ಮಾಜಿ ಕಾರ್ಪೊರೇಟ್ ಮಗ ಸೌರವ್ ಗಾಯಕ್ವಾಡ್ ವಿರುದ್ಧ ಕೇಸ್ ದಾಖಲು. ಟೆಂಪೋ ಟ್ರಕ್ ಹಾಗೂ ಕಾರು ನಡುವಿನ ಭೀಕರ ಅಪಘಾತ ದೃಶ್ಯ ಸೆರೆ. ಗಂಭೀರವಾಗಿ ಗಾಯಗೊಂಡ 2 ಆಸ್ಪತ್ರೆಗೆ ದಾಖಲಿಸಿದ ಸ್ಥಳೀಯರು. ಟ್ರಿಪ್ ಹೋಗ್ತಿರುವ ಅಲ್ಲು ಅರ್ಜುನ್, ಸುಕುಮಾರ್. ಭಾರಿ ಬಜೆಟ್ನಲ್ಲಿ ನಿರ್ಮಾಣವಾಗುತ್ತಿರುವ ಪುಷ್ಪ 2 ಸಿನಿಮಾ ಬಿಡುಗಡೆ ವಿಳಂಬವಾಗುತ್ತಿರುವುದು ಏಕೆ? ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿ ಪತ್ನಿ ಮಂಜುಳಾ ಇಡಿ ವಶಕ್ಕೆ. ಇಡಿ ಕಚೇರಿಗೆ ಕರೆತಂದು ನಾಗೇಂದ್ರ ಪತ್ನಿ ಮಂಜುಳಾಗೆ ವಿಚಾರಣೆ. ಪತ್ನಿ ಮಂಜುಳಾ ಹೆಸರಿನಲ್ಲಿ ಕೋಟಿ ಹಣ ವರ್ಗಾವಣೆ ಆಗಿರೋ ಶಂಕೆ.